ಇನ್ನು ಬಳ್ಳಾರಿ ಜೈಲಿನಲ್ಲೂ ಕೂಡ ಪೊರ್ಕಿಗೆ ಸಿಗಲಿದೆಯಾ ರಾಜಾತಿಥ್ಯ? ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ, ಘಾಟು, ಗಮ್ಮತ್ತು. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲ ಸಿಗತ್ತೆ. ಹೇಳಿದವ್ರು ಯಾರು? ಜೈಲಲ್ಲಿದ್ದು ಎಕ್ಸ್ಪೀರಿಯನ್ಸ್ ಇರುವ ಖೈದಿ, ಆಚೆ ಬಂದಿರೋ ವ್ಯಕ್ತಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರೂಲ್ಸ್ ಫಾಲೋ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅಂತೆ. ಬಳ್ಳಾರಿ ಜೈಲಲ್ಲಿ ನಿಯತ್ತಾಗಿರ್ತಾರ ದರ್ಶನ್? ಪ್ರಶ್ನೆ ಇದ್ದೇ ಇದೆ. ಒಂದು ಅನುಮಾನ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜಿಲ್ಲೆ ಬಳ್ಳಾರಿ, ಅಲ್ಲಿನ ಜೈಲಿಗೆ ಕಳಿಸ್ತಿದ್ದಾರೆ. ಅಲ್ಲಿ ರಾಜಾತಿಥ್ಯ ಮುಂದುವರಿಯೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅನುಮಾನ ಇತ್ತು. ಅನುಮಾನಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಮಾತನಾಡಿದ್ದಾರೆ ಹಿಂದೆ ಜೈಲಲ್ಲಿ ಇದ್ದು ಬಂದಿದ್ದ ದರ್ಶನ್ ಅಭಿಮಾನಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಇದೀಗ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅದರ ಭಾಗವಾಗಿ ದರ್ಶನ್ನ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂದೆ ನಿಂತಿದ್ದಾರೆ. ಅದರಲ್ಲೂ ದರ್ಶನ್ ಅವರ ಕಟ್ಟ ಅಭಿಮಾನಿ ಒಬ್ಬರು ಜಯಸಿಂಹ ಎನ್ನುವರು. ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇವರು ಜಯಸಿಂಹ ಅಂತ ದರ್ಶನ್ ಅವರ ಕಟ್ಟ ಅಭಿಮಾನಿ ಕೂಡ ಹೌದು. ಒಂದು ಪ್ರಕರಣದಲ್ಲಿ ಇವರು ಜೈಲಿಗೂ ಕೂಡ ಹೋಗಿದ್ರು. ಸುಮಾರು 6 ವರ್ಷ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲೇ ಇದ್ದರು. ಆ ಸೆಂಟ್ರಲ್ ಜೈಲಿನ ಅನುಭವವನ್ನು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಯಸಿಂಹ ಅವರಿದ್ದಾರೆ. ಅವ್ರು ಮಾತನಾಡ್ತೀನಿ. ಜಯಸಿಂಹ ಅವರೇ, ನೀವು ಯಾವ ಟೈಮಲ್ಲಿ ಜೈಲಿಗೆ ಹೋಗಿದ್ರಿ? ಯಾವ ಪ್ರಕರಣದಲ್ಲಿ ಹೋಗಿದ್ರಿ? ಸರ್ 2006 ಹೋಗಿದ್ವಿ ಸರ್. ನಮ್ಮ ಏರಿಯಾದಲ್ಲಿ ಗಲಾಟೆ ಆಗಿತ್ತು ಸರ್. ಗಲಾಟೆ ಆಗೋದಲ್ಲಿ ಅವರೇನೋ ಜಗಳದಲ್ಲಿ ಡೆತ್ ಆದ್ರು ಸರ್. ಡೆತ್ ಆಗೋದ್ರಿಂದ ನಮ್ಮನ್ನು ಅಪರಾಧಿ ಅಂತೇಳಿ ಒಳಗೆ ಹಾಕಿದ್ರು ಸರ್. ಒಳಗೆ ಹೋದಾಗಲಿಂದ ಸರ್ ನಮಗೆ ಎಷ್ಟು ವರ್ಷ 6 ವರ್ಷ ಒಳಗಡೆ ಇದ್ದೀವಿ ಸರ್. ನಾವು 6 ವರ್ಷ ಒಳಗಡೆ ಆದ್ಮೇಲೆ ಕೇಸು ಏನೋ ರಾಜ ಆಯ್ತು ಸರ್. ರಾಜ ಆದ್ರಿಂದ ನಾವು ಹೊರಗಡೆ ಬಂದಿವಿ ಸರ್. ಆಗ ನೀವು ದರ್ಶನ್ ಅಭಿಮಾನಿ ಸರ್. ಯಾಕಂದರೆ ದರ್ಶನ್ ಅಭಿಮಾನಿ ಬೆಂಗಳೂರು ಜೈಲಲ್ಲಿ ಸ್ಮೋಕ್ ಹೊಡೆದಾರ, ರೋಡಿ ಜಲತ ಮಾಡಿದಾರ ಅಂತೇಳಿ ಬಳ್ಳಾರಿ ಜೈಲಿಗೆ ಎತ್ತಾಕಿದ್ರು ಸರ್. ಎತ್ತಾಕಿದಂದ್ರೆ ಬಳ್ಳಾರಿ ಜೈಲಿಗೆ ಎತ್ತಾಕಿರಂತಂದ್ರೆ ಅಲ್ಲಿಗಿನ ಬಿಂದಸ್ಸಾಗಿರ್ತಾರೆ ಸರ್ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ. ಯಾಕೆ ಈ ಥರ ನಿಮ್ಗೆ ಅನಿಸ್ತು? ಬಳ್ಳಾರಿ ಜೈಲು ವ್ಯವಸ್ಥೆ ಆ ಥರ ಇದೆನಾ? ಯಾಕಂದರೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ, ಸ್ಮೋಕ್ ಸಿಗುತ್ತೆ, ಗುಟ್ಕಾ ಸಿಗುತ್ತೆ, ಒಂದು ಕ್ಯಾಂಟೀನ್ ಅಂಗಡಿ ಇದೆ ಸರ್. ಇದನ್ನೆಲ್ಲ ಮಾರೋದು ಯಾರಲ್ಲ ಸರ್? ವಾರ್ಡನ್ನೇ ಸರ್. ವಾರ್ಡನ್ ಅವರೇ ಸರ್ ಮಾರೋದು. ಕೇಳಿದ್ರೆ ಕೊಡ್ತಾರ ಅಥವಾ ಅದಕ್ಕೆ ದುಡ್ಡು ಕೊಡ್ಬೇಕಾ? ಯಾವ ಥರ ಅಂತ ದುಡ್ಡು ಕೊಡ್ಬೇಕು ಸರ್. ಯಾವ ಥರ ವ್ಯವಹಾರ ನಡೀತದ್ದು? ಅವರು ಇವಾಗ ಗಾಂಜಾ ಬೇಕಂತಂದ್ರೆ ಈಗ ಒಂದು ಗಾಂಜಾ ತರಕ್ಕೆ 1000 ರೂಪಾಯಿ ಕೊಡ್ಬೇಕು ಸರ್. ಒಂದು 1/4 kg ಅರ್ಧ kg 1000 ರೂಪಾಯಿ ಇದು ಕೊಡ್ಬೇಕು ಸರ್. ಆಗುತ್ತೆ ಸರ್ ಅವ್ರಿಗೆ. ಇದು ಕೊಡ್ಬೇಕು, ದುಡ್ಡು ಕೊಡ್ಬೇಕು ಸರ್ ದೊಡ್ಡ ವ್ಯಕ್ತಿಗಳಿಗೆ. ಇನ್ನು ಕೈದಿಗಳು ಸಣ್ಣ ಕೈದಿ ವ್ಯಕ್ತಿ ಗಾಂಜಾ ಹೊಡಿಬೇಕಂತಂದ್ರೆ ರೌಡಿ ಸೀಟರ್ಗಳು ತೊಗೋಬೇಕು, ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡ್ರೆ ಮುಸ್ರಿ ತಿಕ್ಕಂತ ಈ ಥರ ಮಾಡಿ ಇಸ್ಕೊಂತಾರೆ ಸರ್. ಸೇಮ್ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಅದೇ ರೀತಿನ? ಅದೇ ರೀತಿ ಸರ್. ಬೇರೆ ಕೈದಿಗಳಿಗೆ ಒಂದು ಊಟ ಇರುತ್ತೆ, ದೊಡ್ಡ ವ್ಯಕ್ತಿಗಳು ಒಂದು ಊಟ ಇರುತ್ತೆ ಸರ್. ಇದು ಹೆಂಗೆ ಸರ್? ತಪ್ಪಲ್ಲ ಸರ್. ದರ್ಶನ್ ಅವ್ರು ಬರ್ತಾರಲ್ಲ ಅದೇ ರೀತಿ ಅವರಿಗೆ ಸಿಗುತ್ತೆ ಅಂತೀರಾ ಸೌಲಭ್ಯ? ಎಲ್ಲ ಸಿಗುತ್ತೆ ಸರ್ ಸೌಲಭ್ಯ. ದರ್ಶನ್ ಅವ್ರಿಗೆ ಸಿಕ್ಕಿದಾಗೆ ಬೆಂಗಳೂರು ಜೈಲ ಸಿಕ್ಕಿದ ಇದೇ ರೀತಿ ಎಲ್ಲ ಸಿಗುತ್ತೆ ಸರ್. ಅಲ್ಲಿ ರಾಜನ್ ಥರ ಇದ್ರು ಸರ್. ಅಲ್ಲಿ ನನಗೆ ಅನಿಸ್ಬೋದು ಅಲ್ಲಿ ಮಂತ್ರಿ ಥರ ಇದ್ದಂಗೆ ಅನಿಸ್ತದೆ ಸರ್. ಇಲ್ಲಿ ಬಂದ್ಮೇಲೆ ರಾಜನ್ ಥರ ಇರ್ತಾರೆ ಸರ್ ಕಂಪಲ್ಸರಿ ಸರ್ ಬಳ್ಳಾರಿ ಜೈಲಲ್ಲಿ. ಈಗ ನೀವು 6 ವರ್ಷದಿಂದ ಇದ್ದ ಜೈಲಿನ ವ್ಯವಸ್ಥೆ ನೋಡಿದ್ರ, ಅಲ್ಲಿ ಇದು ಒಳಗಿತ್ತು, ಅಲ್ಲಿ ಸಿಬ್ಬಂದಿ ವರ್ತನೆ ಹೇಗಿರುತ್ತೆ? ವರ್ತನೆ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ ಟೈಮು ವಾಕ್ ಬಿಡ್ತಾರೆ ಸರ್. ಬೆಳಿಗ್ಗೆ ಎದ್ದ ತಡ ವಾಕ್ ಇದೆ, ಜಿಮ್ ರೂಮ್ ಇದೆ, ಯೋಗ ಇದೆ, ಯೋಗ ಮಾಡೋದು ಯೋಗ ಇದೆ, ಶಟ್ಲ್ ಕಾಕ್ ಆಡ್ಬೋದು ಸರ್, ಕಬಡ್ಡಿ ಆಡ್ಬೋದು, ಎಲ್ಲ ಇದೆ ಸರ್ ಅಲ್ಲಿ. ಈಗ ಒಂದು ಕಡೆಗೆ ಸಾಮಾನ್ಯ ಕೈದಿಗಳಿರ್ತಾರೆ, ಕೆಲವೊಂದು ಹೈ ಪ್ರೊಫೈಲ್ ಕೇಸ್. ಈಗ ಸಾಮಾನ್ಯ ಕೈದಿಗಳ ಜೊತೆ ದರ್ಶನ್ ಅವ್ರನ್ನ ಬಿಡಲ್ಲ ಅಂತ ವಿಭಾಗ ಪ್ರತ್ಯೇಕವಾಗಿರುತ್ತೆ. ಅಲ್ಲಿ ಯಾವ ಥರ ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಅವ್ರನ್ನ ನೋಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿರ್ತಾರೆ? ಅವರು ಒಂದು ರೂಮಲ್ಲಿ ಹಾಕಿದ್ರಿಗಿನ್ನ ಸರ್, ಒಂದು ಸಪ್ರೇಟ್ ರೂಮಲ್ಲಿ ಹಾಕಿದ್ರಿ ಅಂತಂದ್ರೆ ಒಂದು ವಾರ್ಡನ್ನು ಜೈಲರ್ಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ತಂದು ಕೊಡ್ತಾರೆ ಸರ್. ನಮ್ಮ ದರ್ಶನ್ ಎಷ್ಟು ಕೊಡಬೇಕು? ದರ್ಶನ್ ಅವರು 1000 2,000 ಕೊಟ್ರೆಗಿನ ಬಿರಿಯಾನಿ ಬೇಕಂದರೆ ಬಿರಿಯಾನಿ ಸಿಗುತ್ತೆ. ದರ್ಶನ್ ಅವರು ಸ್ಮೋಕ್ ಮಾಡ್ತಾರೆ, ಸ್ಮೋಕ್ ಬೇಕಂದ್ರೆ ಸ್ಮೋಕ್ ಸಿಗುತ್ತೆ. ಇನ್ನು ಏನೇನು ಅಭ್ಯಾಸ ಇದಾವೆ ಅವೇನು ಬೇಕಂದ್ರೆ ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬರೀ ಸಿಗರೇಟ್ ಸಿಗ್ತಾ ಇತ್ತು, ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ. ಮತ್ತು ದರ್ಶನ್ ಅವರು ಚಿಂತೆ ಮಾಡಿ ದರ್ಶನ್ ಅವರು ಕೆಟ್ಟೋಗ್ತಿದಾರೆ. ಮತ್ತು ಕೆಟ್ಟೋಗ್ಬಿಟ್ರೆ ಅದಕ್ಕೆ ನಾನು ಈ ಮಾಹಿತಿ ಎಲ್ಲ ನಿಮ್ಗೆ ಹೇಳಕತ್ತೀನಿ ಸರ್. ನಮಗೆ ಓಕೆ ಸರ್. ಇದಿಷ್ಟು ದರ್ಶನ್ ಅವರ ಅಭಿಮಾನಿ ಜಯಸಿಂಹ ಹಾಗೂ ಜೈಲಿನ ಮಾಜಿ ಕೈದಿ ಹೇಳ್ತಾ ಇರ್ತಕ್ಕಂಥದ್ದು. ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಮಂತ್ರಿಯ ರೀತಿ ಇದ್ದರು. ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದರೆ ರಾಜನ ಹಾಗೆ ಇರ್ತಾರೆ. ಯಾಕಂದರೆ
ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ವ್ಯವಸ್ಥೆಗಿಂತನೂ ದುಪ್ಪಟ್ಟು ವ್ಯವಸ್ಥೆಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಸಿಗ್ತವೆ ಅನ್ನುವ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಕೂಡ ದರ್ಶನ್ ಅವರ ಅಭಿಮಾನಿ ಕಾಳಜಿಯನ್ನು ಮಾಡ್ತಿದ್ದಾರೆ. ಅಲ್ಲಿ ಸಿಗರೇಟನ್ನು ಸೇದ್ತಾ ಇದ್ರು, ಬಳ್ಳಾರಿ ಜೈಲಿಗೆ ಬಂದರೆ ಗಾಂಜಾವನ್ನು ಸೇದಿ ಹಾಳಾಗ್ತಾರೆ ಅನ್ನುವ ಒಂದು ಕಾಳಜಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪ ನಮ್ಮ ಬಳ್ಳಾರಿ ರಿಪೋರ್ಟರ್ ತುಂಬಾ ಸಭ್ಯಸ್ಥರು, ಹಾಗಾಗಿ ಕಾಳಜಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಆದರೆ ದರ್ಶನ್ ಅಭಿಮಾನಿಗಳು ದಡ್ರು, ಮುಟ್ಟಾಳ್ರು, ಬುದ್ಧಿ ಇಲ್ದಿರೋರು ಅಂತೇಳಿ ಯಾಕೆ ಮಾಧ್ಯಮದಲ್ಲಿ, ಅದರಲ್ಲೂ ರಿಪಬ್ಲಿಕ್ ಕನ್ನಡದಲ್ಲಿ ಪದೇ ಪದೇ ಹೇಳ್ತಿದೀವಿ ಅಂತಂದ್ರೆ, ಈ ಕೇಳಿಸ್ಕೊಂಡ್ರಿ ದರ್ಶನ್ ಅಭಿಮಾನಿ ಅಂತ ಕರೆಸ್ಕೊಳ್ತಿದ್ದ ವ್ಯಕ್ತಿ ಹೇಳ್ತಾ ಇದ್ದಿದ್ದ ಮಾತು, ಅಲ್ಲಿ ಮಂತ್ರಿ ತರ ಇದ್ರು, ಇಲ್ಲಿ ರಾಜನ್ ತರ ಇರ್ತಾರೆ, ಅಲ್ಲಿ ಬರೀ ಸಿಗರೇಟ್ ಸಿಗ್ತಿತ್ತು, ಇಲ್ಲಿ ಗಾಂಜಾ ಸಿಗತ್ತೆ, ಅಲ್ಲಿ ಮನೆ ಊಟಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ರು, ಇಲ್ಲಿ ಬಿರಿಯಾನಿನೇ ಸಿಗತ್ತೆ. ದಡ್ಡ, ನೀವು ಹಿಂಗೆಲ್ಲ ಹೇಳಿಕೆಯನ್ನ ನೀಡಿದ್ರೆ ಇದನ್ನ ಕೋರ್ಟ್ ಗಮನಿಸಲ್ವಾ? ಇದನ್ನ ಅಧಿಕಾರಿಗಳು ಗಮನಿಸಲ್ವಾ? ನಾಳೆ ದಿನ ಈ ಪ್ರಕರಣ, ಈಗೇನು 3 FIR ದಾಖಲಾಗಿದೆಯಲ್ಲ, ಅದು ಕೇವಲ ಪರಪ್ಪನ ಅಗ್ರಹಾರಕ್ಕೆ ಮಾತ್ರ ಸೀಮಿತವಾಗಿ ಉಳಿಯೋದಿಲ್ಲ, ಬಳ್ಳಾರಿಯಲ್ಲೂ ಕೂಡ ನಡೆಯುತ್ತೆ ಇನ್ವೆಸ್ಟಿಗೇಷನ್. ಹಿಂಗೇನಾದ್ರೂ ದರ್ಶನ್ ಇಲ್ಲೂ ಬಂದು ಇದೇ ರೀತಿಯ ಕೆಲಸ ಮಾಡಿದ್ರೆ, ಕೈಯಲ್ಲಿ ಗಾಂಜಾನೋ ಸಿಗರೇಟೋ ಪಕ್ಕದಲ್ಲಿ ಬಿರಿಯಾನಿನೋ ಇಟ್ಕೊಂಡು ಕೂತ್ರೆ ಇಲ್ಲಿಂದ ಮತ್ತೊಂದು ಕಡೆ ಒದ್ದೋಡಿಸ್ತಾರೆ. ಹೀಗೆ ಅದಕ್ಕೆ ಹೇಳ್ತಾ ಇರೋದು, ದರ್ಶನ್ ಅವರ ಅಂಧ ಅಭಿಮಾನಿಗಳು ಮೀಡಿಯಾ ಕ್ಯಾಮ್ರಾ ಮುಂದೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅಂತ ಕನಿಷ್ಠ ವಿವೇಕ ಇಲ್ಲದೆ ಮಾತನಾಡುವ ದಡ್ಡರು ಅಂತ. ಈಗ ಹೇಳಿದ್ರೆ ಕೆಳಗಡೆ ಕೆಟ್ಟ ಕಾಮೆಂಟ್ಸ್. ಈಗ ದರ್ಶನ್ ಅವರ ಅಭಿಮಾನಿ ಅಂತ ಅನಿಸ್ಕೊಂಡವನು ಈಗ ಮಾತನಾಡಿರೋದು ನಾವು ಗಮನಿಸಿದ್ವಿ. ಸನ್ನಡತೆ ಆಧಾರದ ಮೇಲೆ ಓರ್ವ ಕೈದಿ ಜೈಲಿನಿಂದ ಆಚೆ ಬಂದು, ಜೈಲಿನ ಊಟ ಚೆನ್ನಾಗಿರಲ್ಲ, ದರ್ಶನ್ ಅವ್ರಿಗೆ ನಾನು ಯೋಗ ಹೇಳ್ಕೊಟ್ಟೆ, ಧ್ಯಾನ ಹೇಳ್ಕೊಟ್ಟೆ, ಆತನನ್ನ ಕರೆಸಿ ಮತ್ತೆ ಬೆಂಡೆತ್ತಿದ್ರು ಪೊಲೀಸರು. ಜೈಲಿನ ಒಳಗಿನ ವಿಚಾರಗಳನ್ನ ಆಚೆ ಡಿಸ್ಕಸ್ ಮಾಡಿದ್ದಕ್ಕೆ ಈಗ ನೆಕ್ಸ್ಟ್ ಸರದಿ ಈತನದ್ದೇ. ಬಳ್ಳಾರಿಯ ದರ್ಶನ್ ಅಭಿಮಾನಿ ನೆಕ್ಸ್ಟ್ ಸರದಿ ಈತನದ್ದೇ. ದರ್ಶನ್ ಅವರು ಸ್ಮೋಕ್ ಮಾಡ್ತಾರೆ, ಸ್ಮೋಕ್ ಬೇಕಂದ್ರೆ ಸ್ಮೋಕ್ ಸಿಗುತ್ತೆ, ಇನ್ನು ಏನೇನು ಅಭ್ಯಾಸ ಇದಾವೆ ಅವೇನು ಬೇಕಂದ್ರೆ ಎಲ್ಲ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬರೀ ಸಿಗರೇಟ್ ಸಿಗ್ತಾ ಇತ್ತು, ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ. ಗಾಂಜಾ ಸಿಗುತ್ತೆ. ಮತ್ತು ದರ್ಶನ್ ಅವರು ಚಿಂತೆ ಮಾಡಿ 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 ದರ್ಶನ್ ಅವರು ಕೆಟ್ಟೋಗ್ತದಾರ, ಮತ್ತೆ ಕೆಟ್ಟೋಗ್ಬಿಟ್ರೆ ಅದಕ್ಕೆ ನಾನು ಈ ಮಾಹಿತಿ ಎಲ್ಲ ನಾನು ನಿಮ್ಗೆ ಹೇಳಕತ್ತೀನಿ ಸರ್. ನಮಗೆ ಓಕೆ ಸರ್. ಇದಿಷ್ಟು ದರ್ಶನ್ ಅವರ ಅಭಿಮಾನಿ ಜಯಸಿಂಹ ಹಾಗೂ ಜೈಲಿನ ಮಾಜಿ ಕೈದಿ ಹೇಳ್ತಾ ಇರ್ತಕ್ಕಂಥದ್ದು. ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಮಂತ್ರಿಯ ರೀತಿ ಇದ್ದರು, ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದರೆ ರಾಜನ ಹಾಗೆ ಇರ್ತಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ವ್ಯವಸ್ಥೆಗಿಂತನೂ ದುಪ್ಪಟ್ಟು ವ್ಯವಸ್ಥೆಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಸಿಗ್ತವೆ ಅನ್ನುವ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಕೂಡ ದರ್ಶನ್ ಅವರ ಅಭಿಮಾನಿ ಕಾಳಜಿಯನ್ನು ಮಾಡ್ತಿದ್ದಾರೆ. ಅಲ್ಲಿ ಸಿಗರೇಟನ್ನು ಸೇದ್ತಾ ಇದ್ರು, ಬಳ್ಳಾರಿ ಜೈಲಿಗೆ ಬಂದರೆ ಗಾಂಜಾವನ್ನು ಸೇದಿ ಹಾಳಾಗ್ತಾರೆ ಅನ್ನುವ ಒಂದು ಕಾಳಜಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪ ನಮ್ಮ ಬಳ್ಳಾರಿ ರಿಪೋರ್ಟರ್ ತುಂಬಾ ಸಭ್ಯಸ್ಥರು, ಹಾಗಾಗಿ ಕಾಳಜಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಆದರೆ ದರ್ಶನ್ ಅಭಿಮಾನಿಗಳು ದಡ್ರು, ಮುಟ್ಟಾಳ್ರು, ಬುದ್ಧಿ ಇಲ್ದಿರೋರು ಅಂತೇಳಿ ಯಾಕೆ ಮಾಧ್ಯಮದಲ್ಲಿ, ಅದರಲ್ಲೂ ರಿಪಬ್ಲಿಕ್ ಕನ್ನಡದಲ್ಲಿ ಪದೇ ಪದೇ ಹೇಳ್ತಿದೀವಿ ಅಂತಂದ್ರೆ, ಈ ಕೇಳಿಸ್ಕೊಂಡ್ರಿ ದರ್ಶನ್ ಅಭಿಮಾನಿ ಅಂತ ಕರೆಸ್ಕೊಳ್ತಿದ್ದ ವ್ಯಕ್ತಿ ಹೇಳ್ತಾ ಇದ್ದಿದ್ದ ಮಾತು, ಅಲ್ಲಿ ಮಂತ್ರಿ ತರ ಇದ್ರು, ಇಲ್ಲಿ ರಾಜನ್ ತರ ಇರ್ತಾರೆ, ಅಲ್ಲಿ ಬರೀ ಸಿಗರೇಟ್ ಸಿಗ್ತಿತ್ತು, ಇಲ್ಲಿ ಗಾಂಜಾ ಸಿಗತ್ತೆ, ಅಲ್ಲಿ ಮನೆ ಊಟಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ರು, ಇಲ್ಲಿ ಬಿರಿಯಾನಿನೇ ಸಿಗತ್ತೆ. ದಡ್ಡ, ನೀವು ಹಿಂಗೆಲ್ಲ ಹೇಳಿಕೆಯನ್ನ ನೀಡಿದ್ರೆ ಇದನ್ನ ಕೋರ್ಟ್ ಗಮನಿಸಲ್ವಾ? ಇದನ್ನ ಅಧಿಕಾರಿಗಳು ಗಮನಿಸಲ್ವಾ? ನಾಳೆ ದಿನ ಈ ಪ್ರಕರಣ, ಈಗೇನು 3 FIR ದಾಖಲಾಗಿದೆಯಲ್ಲ, ಅದು ಕೇವಲ ಪರಪ್ಪನ ಅಗ್ರಹಾರಕ್ಕೆ ಮಾತ್ರ ಸೀಮಿತವಾಗಿ ಉಳಿಯೋದಿಲ್ಲ, ಬಳ್ಳಾರಿಯಲ್ಲೂ ಕೂಡ ನಡೆಯುತ್ತೆ ಇನ್ವೆಸ್ಟಿಗೇಷನ್. ಹಿಂಗೇನಾದ್ರೂ ದರ್ಶನ್ ಇಲ್ಲೂ ಬಂದು ಇದೇ ರೀತಿಯ ಕೆಲಸ ಮಾಡಿದ್ರೆ, ಕೈಯಲ್ಲಿ ಗಾಂಜಾನೋ ಸಿಗರೇಟೋ ಪಕ್ಕದಲ್ಲಿ ಬಿರಿಯಾನಿನೋ ಇಟ್ಕೊಂಡು ಕೂತ್ರೆ ಇಲ್ಲಿಂದ ಮತ್ತೊಂದು ಕಡೆ ಒದ್ದೋಡಿಸ್ತಾರೆ. ಹೀಗೆ ಅದಕ್ಕೆ ಹೇಳ್ತಾ ಇರೋದು, ದರ್ಶನ್ ಅವರ ಅಂಧ ಅಭಿಮಾನಿಗಳು ಮೀಡಿಯಾ ಕ್ಯಾಮ್ರಾ ಮುಂದೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅಂತ ಕನಿಷ್ಠ ವಿವೇಕ ಇಲ್ಲದೆ ಮಾತನಾಡುವ ದಡ್ಡರು ಅಂತ. ಈಗ ಹೇಳಿದ್ರೆ ಕೆಳಗಡೆ ಕೆಟ್ಟ ಕಾಮೆಂಟ್ಸ್. ಈಗ ದರ್ಶನ್ ಅವರ ಅಭಿಮಾನಿ ಅಂತ ಅನಿಸ್ಕೊಂಡವನು ಈಗ ಮಾತನಾಡಿರೋದು ನಾವು ಗಮನಿಸಿದ್ವಿ. ಸನ್ನಡತೆ ಆಧಾರದ ಮೇಲೆ ಓರ್ವ ಕೈದಿ ಜೈಲಿನಿಂದ ಆಚೆ ಬಂದು, ಜೈಲಿನ ಊಟ ಚೆನ್ನಾಗಿರಲ್ಲ, ದರ್ಶನ್ ಅವ್ರಿಗೆ ನಾನು ಯೋಗ ಹೇಳ್ಕೊಟ್ಟೆ, ಧ್ಯಾನ ಹೇಳ್ಕೊಟ್ಟೆ,